ಪರ್ಸೆಂಟೇಜ್ ಕಾನ್ಸೆಪ್ಟ್ ಒಂದು ಇಂಪಾರ್ಟೆಂಟ್ ಶಾರ್ಟ್ ಕಟ್ ನೋಡ್ರಿ. ಓಕೆ, ಈಗ 2 ನಂಬರ್ ಕೊಟ್ಟಿದ್ದಾರೆ ಅನ್ಕೊಳ್ರಿ, ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ ಕೊಟ್ಬಿಟ್ಟು ಈ ತರ ಕ್ವಶನ್ ಕೇಳಿದ್ರೆ ಪಿ ಇಸ್ ಹೌ ಮಚ್ ಪರ್ಸೆಂಟ್ ಲೆಸ್ ದೆನ್ ಕ್ಯೂ. ಓಕೆ, ಈಗ ಸಿಂಪಲ್ ನೋಡ್ರಿ, ಈ ಪಿ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ? ಕ್ಯೂ ಜೊತೆ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅದನ್ನ ಡಿನಾಮಿನೇಟರ್ ಅಲ್ಲಿ ಬರ್ದ್ಬಿಡ್ರಿ. ಓಕೆ, ಅವ್ರಿಗೆ ಕೇಳ್ತಿರೋದು ಹೌ ಮಚ್ ಪರ್ಸೆಂಟ್ ಲೆಸ್ ಅಂತ ಕೇಳ್ತಾ ಇದ್ರೆ, ಲೆಸ್ ಅಂದ್ರೆ ಏನ್ ಮಾಡ್ರಿ ನೀವು, ಮಾಡ್ಲಸ್ ಆಫ್ ಪಿ ಮೈನಸ್ ಕ್ಯೂ ಅಂತ ಇಲ್ಲಿ ಬರ್ರಿ ಇಂಟು 100. ಓಕೆ, ಇದು ಇದ್ರ ಫಾರ್ಮುಲಾ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಮಾಡ್ಲಸ್ ಮೀನಿಂಗ್ ಗೊತ್ತಿರ್ಬೇಕು. ಹಿಂಗ್ 2 ಲೈನ್ ಹಾಕಿ ಮಧ್ಯದಾಗ -3 ಅಂತ ಬರೆದ್ರೆ ಆ ನೆಗೆಟಿವ್ ನಂಬರ್ ನ ಕೂಡ ಪಾಸಿಟಿವ್ ಮಾಡುತ್ತೆ. ಮಾಡ್ಲಸ್ ಆಫ್ -5 ಇತ್ತು ಅನ್ಕೊಳ್ರಿ, ಏನಾಗುತ್ತೆ, ಮೈನಸ್ ಇರೋದು ಪಾಸಿಟಿವ್ ಆಗುತ್ತೆ. ಓಕೆ, ಇದು ಮಾಡ್ಲಸ್ ಸಿಂಬಲ್. ಓಕೆನಾ, ಇದ್ರ ಮೀನಿಂಗ್ ಏನು, ನೆಗೆಟಿವ್ ನಂಬರ್ ನ ಕೂಡ ಪಾಸಿಟಿವ್ ಮಾಡುತ್ತೆ. ಅದೇ ಪಾಸಿಟಿವ್ ನಂಬರ್ ಇತ್ತಂದ್ರೆ ಅದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಆಗಲ್ಲ. ಓಕೆ, ಇದು ಜಸ್ಟ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ಪಾಸಿಟಿವ್ ಇರುತ್ತೆ. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಪಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ ಅವನು, 50 ಕೊಟ್ಟಿದ್ದಾನೆ. ಮೈನಸ್ ಕ್ಯೂ ವ್ಯಾಲ್ಯೂ ಏನು, 100 ಅಂತ ಕೊಟ್ಟಿದ್ದಾನೆ. ಹೋಲ್ ಡಿವೈಡೆಡ್ ಬೈ ಕ್ಯೂ ವ್ಯಾಲ್ಯೂ ಏನು, 100 ಇಂಟು 100. ಸೊ 100 ಕ್ಯಾನ್ಸಲ್ ಆಯ್ತು. ಮಾಡ್ಲಸ್ ಆಫ್ 50 ಮೈನಸ್ 100. ಸೊ ಏನಾಗುತ್ತೆ, ಮಾಡ್ಲಸ್ ಆಫ್ 50 ಮೈನಸ್ 100 ಅಂದ್ರೆ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡೋಕೆ. 100 ಅಲ್ಲಿ 50 ಹೋದ್ರೆ 50. ಮಾಡ್ಲಸ್ ಆಫ್ -50 ಏನಾಗುತ್ತೆ, +50 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 50% ಲೆಸ್. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ನೀವು ಈ ತರ ಮಾಡೋದು ಗೊತ್ತಾಗ್ಬೇಕು. ಈ ಜಸ್ಟ್ ಫಾರ್ಮುಲಾ ಬರ್ದ್ಬಿಟ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ, ಸೊ ಈಗ ನಾನೇನ್ ಮಾಡ್ತೀನಿ, ಒಂದು ಕ್ವಶನ್ ಕೊಡ್ತೀನಿ. ಪಿ ವ್ಯಾಲ್ಯೂ ಬಂದ್ಬಿಟ್ಟು 25, ಕ್ಯೂ ವ್ಯಾಲ್ಯೂ ಬಂದ್ಬಿಟ್ಟು 75. ಓಕೆ, ಈಗ ನೀವೇನ್ ಮಾಡ್ರಿ, ಓಕೆ, ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದೀನಿ. ನೀವು ಇದೇ ಕ್ವಶನ್ಗೆ, ಓಕೆ, ಸೇಮ್ ಇದೇ ಕ್ವಶನ್ಗೆ ಆನ್ಸರ್ ಎಷ್ಟು ಬರುತ್ತಂತ ನನಗೆ ಈ ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ ತಗೊಂಡ್ಬಿಟ್ಟು ಈ ಕ್ವಶನ್ಗೆ ನೀವು ಆನ್ಸರ್ ಫೈಂಡ್ ಮಾಡ್ಬಿಟ್ಟು ಅದರ ಆನ್ಸರ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡ್ರಿ. ಓಕೆ, ಪಿ ವ್ಯಾಲ್ಯೂ 25, ಕ್ಯೂ ವ್ಯಾಲ್ಯೂ 75. ಓಕೆ, ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಿರೋ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಆನ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಜನರಲ್ ಅವೇರ್ನೆಸ್ ಎಲ್ಲ ಟೀಚ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ.